ಅಂಥವನಿರೋ ಕಡೆ ನಾನು ಬರಬೇಕಾ? ಆ ಕಡೆ ತಲೆ ಹಾಕಿನೂ ಮಲಗಲ್ಲ ನಾನು. ದುಷ್ಟರು ಕಂಡ್ರೆ ದೂರ ಇರು ಅಂತ ಹೇಳ್ತಾರೆ ದೊಡ್ಡವರು. ಹಾಗೆ ನಾನು ದೂರನೇ ಇದ್ದು ಬಿಡ್ತೇನೆ. ಇರೋ ಅಷ್ಟು ದಿವಸ ಇಲ್ಲೇ ನೆಮ್ಮದಿಯಾಗಿರ್ತೀನಿ. ಒಳ್ಳೆ ಮನಸ್ಸಿರೋರ ಜೊತೆ ಕಾಲ ಕಳಿತೀನಿ. ಯಾಕತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅವನೇನು ಚಿಕ್ಕ ಹುಡುಗ, ದುಡುಕಿ ಹೀಗೆ ಮಾಡ್ದ. ನಾವೆಲ್ಲ ಬೇಡವಾ ನಿಮಗತ್ತೆ? ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿಲ್ವಾ ಅತ್ತೆ? ಅವನ್ ಬಿಡಿ, ಅವನಿಗೆ ನಾನು ಬುದ್ಧಿ ಹೇಳ್ತೀನಿ. ನೀವು ನನ್ನ ಜೊತೆ ಬನ್ನಿ ಅತ್ತೆ. ಈ ವಿಷಯ ಏನಾದರೂ ಗೌತಮ ಗೊತ್ತಾದ್ರೆ ಅವನು ಎಷ್ಟು ನೊಂದ್ಕೋತಾನೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಅತ್ತೆ ಬನ್ನಿ, ಮನೆಗೆ ಹೋಗೋಣ. ಇಷ್ಟೆಲ್ಲ ಆದರೂ ಏನೂ ಆಗೇ ಇಲ್ಲ ಅನ್ನೋಳ್ ಥರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಾ ನೋಡು. ನಿನಗೆ ಕಾಳಜಿ ಇರೋದು ನನ್ನ ಮೇಲಲ್ಲ, ಗೌತಮ್ ಎಲ್ಲಿ ಏನ್ ಮಾಡ್ಬಿಡ್ತಾನೋ ಅಂತ ಭಯ ನಿನಗೆ. ಎಂಥ ಮಗನಿಗೆ ಜನ್ಮ ಕೊಟ್ಟಿದ್ಯಾ? ನಾಗರ ಹಾವು ಅವನು. ಹಾವಿಗೆ ಹಲ್ಲಲ್ಲಿ ವಿಷ ಇರುತ್ತೆ, ಆದ್ರೆ ಇವನಿಗೆ ಮೈ ತುಂಬ ವಿಷ. ಮನುಷ್ಯತ್ವ ಅನ್ನೋದೇ ಇಲ್ಲ. ದುಡ್ಡುಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಅಂಥವನ್ನ ಎತ್ತಿದ್ಯಲ್ಲ, ಆ ತಪ್ಪಿಗೆ ನಿನಗೂ ಅದೇ ಸ್ಥಿತಿ ಬರುತ್ತೆ ನೋಡು. ಇವತ್ತು ನಾನು, ನಾಳೆ ನೀನು. ಬಾಸ್, ಏನೋ ಕೆಲಸ ಅಂದ್ರಿ, ಆಗ್ಲಿಂದ ಹಿಂಗೆ ನಿಲ್ಸ್ಕೊಂಡಿದ್ದೀರಾ, ಏನು ಹೇಳೇ ಇಲ್ವಲ್ಲ ಬಾಸ್? ಹೀರೋ ಒಳ್ಳೆ ಪಾಪ್ಕಾರ್ನ್ ಥರ ಸಿಡಿತೀಯಲ್ಲೋ, ತಾಳ್ಮೆ ಇರಲಿ, ಸಮಾಧಾನ. ಯಾಕೋ ನಿನ್ನ ಕೈಲಾಗ್ದಿರೋ ಟಾಸ್ಕ್ ಕೊಡ್ತೀನಿ ಅಂತ ಟೆನ್ಷನಾ? ಟೆನ್ಷನಾ? ಛೇ, ಹಾಗೆಲ್ಲ ಏನಿಲ್ಲ ಬಾಸ್. ಬೇಕಿದ್ರೆ ನೀವು ಕಾಡ್ಗೋಗಿ ಆನೆ ಕೂದಲನ್ನ ಹಂಗೆ ಕಿತ್ಕೊಬಂದು ಕೊಡು ಅಂತ ಅಂದ್ರೆ ದೂಸರ ಯೋಚನೆ ಮಾಡದೆ ಹಿಂಗೆ ಕಿತ್ಕೊಬಂದು ಕೊಟ್ಬಿಡ್ತೀನಿ. ಟೆನ್ಷನ್ ಎಲ್ಲ ಏನಿಲ್ಲ ಬಾಸ್. ಬೇಡ ಕಣಪ್ಪ. ಆಮೇಲೆ ಆನೆ ಕೂದಲು ಕೀಳಲು ಹೋಗಿ ಅಪ್ಪಚ್ಚಿಯಾದ ಯುವಕ ಅಂತ ನಾಳೆ ಹೆಡ್ಲೈನ್ಸ್ ಅಲ್ಲಿ ದೊಡ್ಡದಾಗಿ ಬರೀತಾರೆ. ಅಷ್ಟೆಲ್ಲ ರಿಸ್ಕೇ ಬೇಡ. ಟಾಸ್ಕು ತುಂಬಾ ಸಿಂಪಲ್, ಗೊತ್ತಾಗುತ್ತೆ. ಸರಿ ಬಾಸ್. ಸರ್, ಓಯ್ ಪ್ಲೀಸ್ ಕಮ್. ಕಾಸ್ಟ್ಯೂಮ್ಸ್ ಬೇಕು ಅಂತ ಹೇಳಿದ್ರಲ್ಲ, ಯಾರಿಗೆ? ಹಾ ಬೇಕು. ಇಲ್ಲಿ ನಿಂತಿದ್ದಾನಲ್ಲ ಪೈಲ್ವಾನ್, ಇವನ್ಗೆ. ಬಾಸ್ ನನೀಗ? ಹ್ಞೂ ಕಣೋ, ನಿನಗೆ ಏನೇನು ನನಗ? ಏನ್ ಬಾಸ್ ಇದು? ಏನೋ ಕೆಲಸ ಅಂತ ಹೇಳಿದ್ರಿ, ಈಗ ನೋಡ್ರಿ ಕಾಸ್ಟ್ಯೂಮು ಅಂತಿದ್ದೀರಾ. ಪೈಲ್ವಾನ್ ಗೊತ್ತಾಗತ್ತೆ, ಸುಮ್ಮನೆ ನಿಂತ್ಕೊಳ್ಳೋ. ಸರಿ ಬಾಸ್. ನೋಡಿ, ಇವೊಂದು ಕಂಪ್ಲೀಟ್ ಗೆಟಪ್ ಚೇಂಜ್ ಆಗಬೇಕು. ಆ್ಯಂಡ್ ಈ ಫಾರ್ಮಲ್ಸ್ ಮಾತ್ರ ಪ್ಲೀಸ್ ಬೇಡವೇ ಬೇಡ. ಫಾರ್ಮಲ್ಸ್ ಬಿಟ್ಟು ಕ್ಯಾಶುವಲ್ಸಲ್ಲಿ ನಿಮ್ಮ ಹತ್ರ ಯಾವ ವೆರೈಟೀಸ್ ಇದೆ ಎಲ್ಲ ತೋರಿಸಿ. ದಿಸ್ ಇಸ್ ಗುಡ್, ದಿಸ್ ಪ್ಯಾಟರ್ನ್ ಇಸ್ ಗುಡ್. ಹಾಂ, ದಿಸ್ ಇಸ್ ಫೈನ್. ಬಿಡೋ ಕೈ, ಪನಿಷ್ಮೆಂಟ್ ಕೊಟ್ಟಿದ್ದಾರಣ್ಣ ಇಲ್ಲಿ, ಆರಾಮಾಗಿ ನಿಂತ್ಕೊಳ್ಳೋ. ಈಗ ನಾವು ಯಾವ್ಯಾವ ಶಾರ್ಟ್ ಲಿಸ್ಟ್ ಮಾಡಿದ್ದೀವೋ ಇಷ್ಟರಲ್ಲಿ ಎಲ್ಲ ಡಿಸೈನ್ಸು, ಎಲ್ಲ ಕಲರ್ಸಲ್ಲಿ ಇವಾಗೊಂದಷ್ಟು ಔಟ್ಫಿಟ್ಸ್ನ ರೆಡಿ ಮಾಡಿ ಒಂದು ಅಡ್ರೆಸ್ ಏನಿದೆ ನಾನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ, ಡೈರೆಕ್ಟ್ ಅವನಿಗೆ ಡೆಲಿವರಿ. ಶೋರ್ ಸರ್, ಥ್ಯಾಂಕ್ ಯು. ಬಾಸ್ ಇದೆಲ್ಲ ಯಾಕೆ ಬಾಸ್? ಪ್ಲೀಸ್, ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ, ಹೇಳಿ ಬಾಸ್. ನೀನೊಂದು ಕಣೋ, ಅನಾಸಿನ ಆಡ್ದಂಗೆ ಆಡ್ತೀಯಲ್ಲೋ. ಸರಿ ಆಯ್ತು, ಹೇಳ್ತೀನಿ ಕೇಳಿಸ್ಕೊ. ನೀನು ನಮ್ಮ ಸನ್ಮಾನ್ಯ ಪೈಲ್ವಾನ್ ಅವರು ಒಂದು ಹುಡುಗಿನ ಲವ್ ಮಾಡಬೇಕು. ಮಾತಾಡ್ತಿರೋದು ಭಾಗ್ಯನೇ ಮಾತಾಡ್ತಿರೋದು. ನನಗೆಲ್ಲ ಗೊತ್ತು ಕಣೆ. ನೀನೇನೇನು ಮಾಡಬಾರ್ದೆಲ್ಲ ಮಾಡಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ನನ್ನ ಜೀವನದಲ್ಲಿ ಬಂದು ನನ್ನ ಗಂಡನ್ನ ದೂರ ಮಾಡಿದೆ, ಸುಂದರವಾಗಿದ್ದ ಸಂಸಾರನ ಹಾಳು ಮಾಡಿದೆ. ನನಗೆ ಕೊಡಬಾರ್ದು ಕಷ್ಟ ಕೊಟ್ಟೆ, ನನಗೆ ಅಯ್ಯೋ ಅನ್ನಿಸ್ತೆ. ಇಷ್ಟೆಲ್ಲ ಮಾಡಿ ನಾನು ಗೆದ್ದೆ ಅಂತ ಬೀಗ್ಬೇಡ. ಬೇವಿನ ಬೀಜ ಬಿತ್ತಿ
ಮಾವಿನ ಹಣ್ಣನ್ನು ತಿನ್ನೋ ಕನಸು ಕಾಣಬೇಡ ನೀನು. ಎಷ್ಟೇ ಧೈರ್ಯ ನಿನಗೆ ನನ್ನ ಕೈನೇ ನುಲಿಸ್ತೀಯ? ನಾನು ಏನ್ ಮಾಡ್ತೀನಿ ಅಂತಂದ್ರೆ ಏನ್ ಮಾಡ್ತೀಯ? ನಿನ್ನ ಕೈಲಿ ಏನು ಮಾಡಕ್ಕಾಗಲ್ಲ. ಆ ಆಸೆನ ಬಿಟ್ಟು ಬಿಡು. ನಿನ್ನ ಕಾಲ ಮುಗಿತು. ಇನ್ಮೇಲೆ ನಿನಗೆ ಕೇಳ್ಗಾಲ ಶುರು ಆಯ್ತು ಅಂತಾನೆ ಲೆಕ್ಕ. ಸದ್ಯದಲ್ಲೇ ದೂರ ಆಗಿರೋ ನನ್ನ ಮಗ ಸೊಸೆ ಇಬ್ರು ಒಂದಾಗ್ತಾರೆ. ಅವರಿಬ್ರು ಒಂದಾದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಬೆಂಕಿ ಬಿರುಗಾಳಿ ಎರಡೂ ಒಂದಾದಾಗೆ. ಆಮೇಲೆ ಅವರಿಬ್ಬರನ್ನ ತಡೆದು ನಿಲ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವನು ಈಗಲೂ ನಿನ್ನನ್ನ ದೇವತೆ ಅಂತಾನೆ ನೋಡ್ತಿರ್ತಾನೆ. ಆದ್ರೆ ನೀನ್ ಎಂಥ ರಾಕ್ಷಸಿ ಅಂತ ಅವನಿಗಿನ್ನೂ ಗೊತ್ತಿಲ್ಲ. ಮೊದಲು ಅವರಿಬ್ರು ಸರಿ ಹೋಗ್ಲಿ, ಆಮೇಲೆ ಅವನ ಮುಂದೆ ನೀನ್ ಏನು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಅವ್ರ ಜೀವನ ಸರಿ ಹೋಗ್ತಿದ್ದ ಹಾಗೆ ನಿನ್ನ ಬಂಡವಾಳನ ಆಚೆ ಹಾಕ್ತೀನಿ. ನನಗೆ ಮಾತು ಬಂದ್ರು ಎಲ್ಲ ಸತ್ಯನೂ ನಾನು ಅವ್ರ ಮುಂದೆ ಯಾಕೆ ಹೇಳಿಲ್ಲ ಗೊತ್ತಾ? ಅವರಿಬ್ರು ಮೊದಲು ಒಂದಾಗ್ಲಿ ಅನ್ನೋ ಕಾರಣಕ್ಕೆ. ಎಲ್ಲ ಸರಿ ಹೋಗ್ಲಿ, ಆಮೇಲೆ ನನಗಿದೆ ಹಬ್ಬ. ನನ್ಗೇನೇನು ಮೋಸ ಮಾಡಿದ್ಯಾ, ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ಯಾ ಎಲ್ಲನೂ ನನ್ನ ಮಗನಿಗೆ ಹೇಳ್ತೀನಿ. ನೋಡ್ತಾ ಇರು ಆಗೇನಾಗುತ್ತೆ ಅಂತ. ಈಗ ನೀನು ಸುಖದ ಸುಪ್ಪತ್ತಿಗೆ ಮೆರಿತಾ ಇದೆಯಲ್ಲ, ಅದು ಯಾವುದು ಉಳಿಯಲ್ಲ. ಸುಳ್ಳಿನ ಮೇಲೆ ಸಾಮ್ರಾಜ್ಯನೇ ಕಟ್ಟಿದೆಯಲ್ಲ, ಅದೆಲ್ಲ ಕುಸ್ತು ಬೀಳುತ್ತೆ. ಈ ನಿನ್ನ ಸೊಕ್ಕು ದುರಹಂಕಾರ ಎಲ್ಲ ಸುಟ್ಟು ಬೂದಿ ಆಗತ್ತೆ. ನಿಂದು ಅಂತ ಏನೆಲ್ಲ ಇದೆಯೋ ಅದನ್ನೆಲ್ಲ ಕಳ್ಕೋತೀಯ. ನನ್ನ ಮಗ ಸೊಸೆ ಯಾವತ್ತು ಒಂದಾಗ್ತಾರೋ ಅವತ್ತೇ ನಿನ್ನ ಅವನತಿ ಶುರು. ಹೋಗಿಲಿಂದ.